ಸ್ವಚ್ಛತಾ ಸಿಬ್ಬಂದಿಗೆ ಮೊದಲಿಗೆ ಲಸಿಕೆಯನ್ನು ಕೊಡಲಾಗುತ್ತೆ. ವೆರಿ ಟ್ರೂ, ಕೊಡಲೇಬೇಕು ಅವ್ರಿಗೆ. ಪೌರ ಕಾರ್ಮಿಕರಿಗೆ ಕಡ್ಡಾಯವಾಗಿ ಮೊದಲ ಲಸಿಕೆಯನ್ನು ಹಾಕಲಾಗುತ್ತೆ. ಸಂಜೀವಿನಿ ಸುಗ್ಗಿಯ ಕೌಂಟ್ ಡೌನ್ನ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ರಾಜ್ಯದ 243 ಕೇಂದ್ರಗಳಲ್ಲಿ ಸ್ವಚ್ಛತಾ ಕಾರ್ಮಿಕರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ವೆರಿ ಗುಡ್ ಇನಿಷಿಯೇಟಿವ್. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಟೈಮು, ಲಾಕ್ಡೌನ್ ಟೈಮು, ಯಾರೂ ಹೊರಗೆ ಬರಂಗಿಲ್ಲ, ಎಲ್ಲರೂ ಮನೆ ಒಳಗಡೆ ಇರಬೇಕು. ಮನೆ ಒಳಗಡೆ ಇದ್ದು ಸಂಸಾರದ ಜೊತೆ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ತಿಂದಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ಬಟ್ ಈ ಟೈಮ್ನಲ್ಲಿ ಅವರ ಮನೆ ಬಿಟ್ಟು ಬೇರೆಲ್ಲ ಮನೆ, ಎಲ್ಲ ಅವ್ರು ಬರೋರು, ಕಸ ತೊಗೊಂಡು ಹೋಗೋರು, ಕ್ಲೀನ್ಲಿನೆಸ್ ಕಾಪಾಡೋರು, ಆ ನಗರದ್ದು ಎಲ್ಲ ಮಾಡ್ತಿದ್ರಲ್ಲ, ಅವ್ರಿಗೆ ಮೊದಲಿಗೆ ಸಲ್ಯೂಟ್ ಮಾಡಲೇಬೇಕ್ರಿ. ಸ್ವಚ್ಛತಾ ಕಾರ್ಮಿಕರಿಗೆ ವಿಶೇಷ ಗೌರವ ಸಲ್ಲಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಸೇರಿ ಹಿರಿಯರ ಸಮ್ಮುಖದಲ್ಲಿ ಮೊದಲ ಲಸಿಕೆಯನ್ನು ಕೊಡಲಾಗುತ್ತೆ ಆ ಎಲ್ಲ ಸ್ವಚ್ಛತಾ ಕಾರ್ಮಿಕರಿಗೆ. ವೆರಿ ಗುಡ್ ಇನಿಷಿಯೇಟಿವ್. ಲೆಟ್ಸ್ ಗೋ ಲೈವ್. ನನ್ನ 3 ಜನ ಸಹೋದ್ಯೋಗಿಗಳು ಇದೀಗ ಸ್ಕ್ರೀನ್ ಮೇಲೆ ಮೊದಲಿಗೆ ಕಾಣಿಸ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಶರಣು ಹಂಪಿ, ವಿಕ್ಟೋರಿಯಾ ಆಸ್ಪತ್ರೆ; ಮುನಿರಾಜು, ಬೆಂಗಳೂರಿನ KC ಜನರಲ್ ಆಸ್ಪತ್ರೆ; ಮತ್ತು ಮಂಗಳೂರಿನಿಂದ ಕಿಶನ್ ಶೆಟ್ಟಿ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಿಶನ್, ಫಸ್ಟ್ ಬೆಂಗಳೂರಿಗೆ ಮಾತಾಡಿಸಿ, ಆಮೇಲೆ ವಾಪಸ್ ಬರ್ತೀನಿ ನಿಮಗೆ. ಇನ್ನೀಗ ಶರಣು ಹಂಪಿ ಮತ್ತು ಮುನಿರಾಜು. ಫಸ್ಟ್ ವಿಕ್ಟೋರಿಯಾ ಆಸ್ಪತ್ರೆ. ವೆರಿ ಗುಡ್ ಮಾರ್ನಿಂಗ್ ಶರಣು ಹಂಪಿ. ಸಾಮಾನ್ಯವಾಗಿ ಇದುವರೆಗಿನ ವಿಕ್ಟೋರಿಯಾ ಆಸ್ಪತ್ರೆ ಲೈವ್ ಅಂದ್ರೆ ಜನಕ್ಕೆ ಅಯ್ಯೋ ಅಲ್ಲಿ ಏನು ನಡೀತಿದ್ಯೋ ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ ಕೂಡ. ನಿಮಗೂ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಬೇರೆದೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ಇವತ್ತಿನ ವಾತಾವರಣ ಕಂಪ್ಲೀಟಾಗಿ ಚೇಂಜ್ ಅನ್ನಿಸ್ತಾ ಇದೆ ನನಗೆ. ನೀವೀಗ ಮಾಹಿತಿಯನ್ನು ಕೊಡ್ತಾ ನಂಗೆ ವಿಷುವಲ್ಲು ತೋರಿಸ್ಬೇಕು. ವಿಕ್ಟೋರಿಯಾ ಆಸ್ಪತ್ರೆ ಹೇಗಿದೆ, ಇವತ್ತಿನ ಮಹಾ ಅಭಿಯಾನಕ್ಕೆ ಹೇಗೆಲ್ಲ ಸಜ್ಜಾಗಿದ್ದಾರೆ ಅಂತ. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಹರೀಶ್. ನಿಜವಾಗ್ಲೂ ಕೂಡ ಯಾಕಂದ್ರೆ ಕೊರೋನಾ ಸಂಕಷ್ಟ ಬಂದ ನಂತರ ಆಸ್ಪತ್ರೆಗಳಿಗೆ ಹೋಗ್ಬೇಕಂದ್ರೆ ಜನರು ಬಹಳ ಭಯಭೀತರಾಗಿದ್ರು. ಆದ್ರೆ ಯಾವಾಗ ವ್ಯಾಕ್ಸಿನ್ ಬಂತೋ, ವ್ಯಾಕ್ಸಿನ್ ಬಂದಾದ್ಮೇಲೆ ಯಾವತ್ತೂ ಕೂಡ ಲಸಿಕೆ ವಿತರಣೆ ಆಗತ್ತೆ ಅಂತನೂ ಕೂಡ ಜನ ಕಾತುರರಾಗಿದ್ರು. ಆ ಕ್ಷಣ ಈಗ ಆರಂಭ ಆಗಿದೆ. ನಾವೀಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಪಸ್ ಅಲ್ಲಿರುವಂತಹ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್ ಏನಿದೆ, ಇದು ಯಾವ ರೀತಿಯಾಗಿ ಅಲಂಕೃತಗೊಂಡಿದೆ ಅನ್ನೋದು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಸಿಂಗಾರಗೊಂಡಿರೋದು. ಯಾಕಂದ್ರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿಕ್ಕೆ ಬಂದವರು ಕೂಡ ನಿಜಕ್ಕೂ ಕೂಡ ಅವ್ರಿಗೊಂದು ರೀತಿ ಶಾಕ್ ಆಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಅಲಂಕೃತಗೊಂಡಿರೋದು ಕಂಡು ಬರ್ತಾ ಇದೆ. ಬಲೂನ್ಗಳಲ್ಲೆಲ್ಲೂ ಕೂಡ ಸಂಪೂರ್ಣವಾಗಿ ಅಲಂಕಾರ ಮಾಡಿದ್ದಾರೆ. ವ್ಯಾಕ್ಸಿನ್ ಗಳನ್ನ ಹಾಕ್ಸ್ಲಿಕ್ಕೆ ಬರುವಂತ ಫ್ರಂಟ್ ಲೈನ್ ವಾರಿಯರ್ಸ್ ಎಲ್ಲರೂ ಕೂಡ, ಫ್ರಂಟ್ ಲೈನ್ ವಾರಿಯರ್ಸ್ ಏನಿದ್ದಾರೆ ಅವ್ರೆಲ್ಲರಿಗೂ ಕೂಡ ಈ ರೀತಿಯಾಗಿ ನೋಡ್ತಾ ಹೋದ್ರೆ, ಸಿಚುವೇಶನ್ ನೋಡ್ತಾ ಹೋದ್ರೆ ಅವರು ಖುಷಿಗೊಳ್ಬೇಕು ಮತ್ತು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿಕ್ಕೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನೋ ರೀತಿಯಾಗಿ ಈ ರೀತಿ ಅಲಂಕೃತಗೊಂಡಿರೋದು. ಇಲ್ಲಿ 10ವರೆಗೆ ಪ್ರಧಾನಿಯವರು ಚಾಲನೆ ಕೊಟ್ಟ ನಂತರ ಮುಖ್ಯಮಂತ್ರಿಗಳು ಕೂಡ ಚಾಲನೆ ಕೊಡ್ತಾರೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಹಾಜರಿರ್ತಾರೆ. ಆರೋಗ್ಯ ತಜ್ಞರು ಕೂಡ ಇಲ್ಲಿರ್ತಾರೆ ಮತ್ತು LED ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮೊದಲು ಇನ್ನು ರಾಜ್ಯದಲ್ಲಿರುವಂತಹ 243 ಕೇಂದ್ರಗಳಲ್ಲಿ ಮೊದಲ ಲಸಿಕೆಯನ್ನ ಪೌರ ಕಾರ್ಮಿಕರಿಗೆ ಕೊಡ್ತಾರೆ. ಆ ನಂತರವಷ್ಟೇ ಆರೋಗ್ಯ ಕಾರ್ಯಕರ್ತರಿಗೆ, ಅಂದ್ರೆ 7,14,000 ರಾಜ್ಯದಲ್ಲಿ ಈಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇಂದಿನಿಂದ 1 ವಾರಗಳ ಕಾಲ ಎಲ್ಲರಿಗೂ ಲಸಿಕೆಯನ್ನ ವಿತರಣೆ ಮಾಡ್ತಾರೆ. ಒಂದೊಂದು ಕೇಂದ್ರದಲ್ಲಿ ಒಂದು ದಿನಕ್ಕೆ 100 ಜನರಿಗೆ ಲಸಿಕೆಯನ್ನ ವಿತರಣೆ ಮಾಡೋದು. ಸೊ ಇಲ್ಲಿ ವ್ಯವಸ್ಥೆ ಮೊದಲು ನೋಂದಣಿ ಮಾಡ್ಕೊಂಡ ನಂತರ ಇಲ್ಲಿ ಎಂಟ್ರಿ ಕೂರ್ಲಿಕ್ಕೆ, ಆ ನಂತರ 24 ಗಂಟೆಗಳ ಕಾಲ ಅಬ್ಸರ್ವೇಷನ್ ಕೂಡ ಇರುತ್ತೆ. ಲಸಿಕೆ ಹಾಕೊಂಡ ನಂತರನೂ ಕೂಡ 24 ಗಂಟೆ ಇಲ್ಲೇ ಇರ್ತಾರೆ. ಏನಾದರೂ ಸೈಡ್ ಎಫೆಕ್ಟ್ ಏನಾದರೂ ಆಗ್ಬೋದಾ ಇಲ್ಲೋ ಅನ್ನೋದ್ರ ಬಗ್ಗೆನೂ ಕೂಡ ಈ ರೀತಿಯಾಗಿ ಸಾಕಷ್ಟು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು. ಮತ್ತು ಇನ್ನು ಮುಂಭಾಗದಲ್ಲೂ ನೋಡ್ತಾ ಹೋದ್ರೆ ಎಂಟ್ರಿ ಕೌಂಟರ್ ಪಾಯಿಂಟ್ ಕೂಡ ಇರುತ್ತೆ. ಕೌಂಟರ್ ಪಾಯಿಂಟ್ ಜೊತೆಗೆ ಎಂಟ್ರಿ ಮಾಡ್ಕೊಂಡವರೆಲ್ಲನೂ ಒಬ್ಬೊಬ್ಬರಾಗಿ ಬಿಡ್ತಾ ಹೋಗ್ತಾರೆ. ಮೊದಲು ಪೌರ ಕಾರ್ಮಿಕರಿಗೆ ಅವಕಾಶ ಇರುತ್ತೆ, ಆ ನಂತರವಷ್ಟೇ ಆರೋಗ್ಯ ಕಾರ್ಯಕರ್ತರಿಗೆ. ರೈಟ್ ಶರಣು ಹಂಪಿ, ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅಫ್ಕೋರ್ಸ್ ನಾನು ಮುನಿರಾಜುನ ಮಾತಾಡಿಸ್ಬೇಕು ಮತ್ತು ಕಿಶನ್ ಶೆಟ್ಟಿನೂ ಮಾತಾಡಿಸ್ಬೇಕು. ಮೀನ್ ವೈಲ್ ಇವತ್ತು ಲಸಿಕೆಯನ್ನು